ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೈ ಪಡೆಯ ಕಿಚ್ಚು. ರಾಜ್ಯಪಾಲರ ವಿರುದ್ಧ ರಾಜ್ಯಾದ್ಯಂತ ಹೋರಾಟ. ಬೆಂಗಳೂರಲ್ಲಿ ಡಿಕೆಶಿ ನೇತೃತ್ವದಲ್ಲಿ ಪ್ರೊಟೆಸ್ಟ್. ಇಂದು ಕೋರ್ಟ್ನಲ್ಲಿ ಕಾಂಗ್ರೆಸ್ ಲೀಗಲ್ ಲಢಾಯಿ. ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ ಸಿದ್ದರಾಮಯ್ಯ ಬೆಂಗಳೂರಿಗೆ ಬಂದು ಇಳಿಯಲಿದ್ದಾರೆ ಘಟಾನುಘಟಿ ವಕೀಲರು. ಹಿತ ಸಂಗ್ರಾಮದ ಮೂಡ್ನಲ್ಲಿದೆ ಕೈಪಡೆ. ಅತ್ತ ವಿದೇಶಕ್ಕೆ ಹಾರಿದ ಗೃಹ ಸಚಿವರು. ಫಾರಿನ್ ಟೂರ್ಗೂ ಮುನ್ನ ಖರ್ಗೆ ಜೊತೆ ಪರಮೇಶ್ವರ್ ಚರ್ಚೆ. ಕೂಡ ಗೊತ್ತು. ಇವತ್ತು ರಾಜ್ಯಪಾಲರು ಕರ್ನಾಟಕದಲ್ಲಿ ಏನು ಮಾಡಿದ್ದಾರೆ, ನಾನು ಭವಿಷ್ಯವಾಣಿ ಬರೆದು ಕೊಡ್ತೀನಿ ನಿಮಗೆ, ನಾಳೆ ತೆಲಂಗಾಣದಲ್ಲಿ ಮಾಡ್ತಾರೆ. ಹೈಕಮಾಂಡ್ಗೂ ಸಿಎಂ ವಿರುದ್ಧ ತನಿಖೆಗೆ ಆದೇಶ ನೀಡಿದೆ ಕಾನೂನು ಬಾಹಿರ. ನಾಳೆ ತೆಲಂಗಾಣ ಸರ್ಕಾರಕ್ಕೂ ಗಂಡಾಂತರ. ರಿಪಬ್ಲಿಕ್ನಲ್ಲಿ ಪುನಃ ಸ್ಫೋಟಕ ಸಂದರ್ಶನ. ಡ್ರಾಪ್ ಕೊಡುವ ನೆಪದಲ್ಲಿ ಅತ್ಯಾಚಾರ ಯತ್ನ. ತಮಿಳುನಾಡು ಮೂಲದ ಮಕೇಶ್ವರನ್ ಅರೆಸ್ಟ್. ಎಚ್ಎಸ್ಆರ್ ಲೇಔಟ್ ಪೊಲೀಸರಿಂದ ತನಿಖೆ ಚುರುಕು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿರೋದು ಪ್ರಾಸಿಕ್ಯೂಷನ್ ಫೈಟ್ ವಿಚಾರ. ಈಗ ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು ಕೋರ್ಟ್ ಮೊರೆ ಹೋದಂತಹ ಸಿಎಂ, ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದಂತಹ ಸಿದ್ದರಾಮಯ್ಯ. ಮಧ್ಯಾಹ್ನ 2:30ಕ್ಕೆ ಸಿದ್ದರಾಮಯ್ಯ ಅವರು ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ನಡೆಯುತ್ತೆ. ಇವತ್ತೇ ಸಿಎಂ ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರ ಆಗುತ್ತಾ? ಹಾಗಾದ್ರೆ ನೋಡಿ, ಈಗಾಗಲೇ ಹೇಳ್ತಾ ಇದ್ದೆ ನೋಡಿ, ಅರ್ಜಿ ಸಲ್ಲಿಕೆ ಆಗಿದೆ. ನ್ಯಾಯಮೂರ್ತಿಗಳ ವಿವೇಚನೆಗೆ ಬಿಟ್ಟಿರುತ್ತೆ. ಅದನ್ನ ಅರ್ಜಿಯನ್ನ ಕೈಗೆತ್ಕೊಳ್ಬೇಕಾ ಅಥವಾ ವಿಚಾರಣೆಯನ್ನ ಮಾಡಬೇಕಾ ಅಥವಾ ಅರ್ಜಿಯನ್ನ ತಿರಸ್ಕಾರ ಮಾಡಬೇಕಾ, ಅದೆಲ್ಲವೂ ಕೂಡ ನ್ಯಾಯಮೂರ್ತಿಗಳ ವಿವೇಚನೆಗೆ ಬಿಟ್ಟಿರುತ್ತೆ. ಈಗ 2:30ಕ್ಕೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ, ಏಕ ಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಪರ ಘಟಾನುಘಟಿ ವಕೀಲರು ಕೂಡ ಭಾಗಿಯಾಗಲಿದ್ದಾರೆ. ಹೇಮಂತ್ ಚಂದನ್ ಗೌಡರ್ ಅವರ ಏಕ ಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ. ನ್ಯಾಯಮೂರ್ತಿಗಳಾದಂತಹ ಹೇಮಂತ್ ಚಂದನ್ ಗೌಡರ್ ಅವರ ಏಕ ಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ. ಬಹಳ ಕುತೂಹಲ ಇರುವಂಥದ್ದು, ಸಿಎಂ ಸಿದ್ದರಾಮಯ್ಯ ಅವರು ಸಲ್ಲಿಸಿರುವಂಥ ಅರ್ಜಿಯಲ್ಲಿ ಏನಿದೆ? ಹಾಗಾದ್ರೆ ಏನಿರಬಹುದು? ಪ್ರಾಸಿಕ್ಯೂಷನ್ ಅನ್ನ ತಡೆ ಮಾಡಬೇಕು ಅಂತೇಳಿ ಆದೇಶ ಕೊಡಿ ಅಂತೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅಲ್ಲಿ